ಮೈಕ್ರೋ ಫಿನಾನ್ಸ್ಗೆ ಹೆದರಿ ಯಾರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಡಿ ಅಂತ ಸಿಎಂ ಅಭಯವನ್ನು ಕೊಟ್ಟಿದ್ದಾರೆ. ಸೊ ರಾಜ್ಯದಲ್ಲಿ ಮೈಕ್ರೋ ಫಿನಾನ್ಸ್ಗಳ ಹಾವಳಿ ಹೆಚ್ಚಾಗಿದೆ, ಆತ್ಮಹತ್ಯೆಯ ಹಾದಿಯನ್ನು ಹಿಡಿತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನಾದರೂ ಒಂದು ಕಠಿಣವಾದಂಥ ರೂಲ್ಸನ್ನು ಜಾರಿಗೆ ತರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವೂ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ಸ್ಗಳು ಕೂಡ ಆಗಿದೆ, ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ, ಸುಗ್ರೀವಾಜ್ಞೆ ಹೊರಡಿಸೋದ್ರ ಬಗ್ಗೆ ಚಿಂತೆ ಆಗಿದೆ, ಅಧಿಕಾರಿಗಳ ತಂಡ ರಚನೆ ಆಗಿದೆ. ಆದರೂ ಕೂಡ ನಾವು ಸಾವಿನ ಹಾದಿಯನ್ನು ಹಿಡಿತೀವಿ ಅಂತ ಹೇಳುವವರ ಸಂಖ್ಯೆಯೂ ಕೂಡ ನೋಡುತ್ತಿದ್ದ ಹಾಗೇನೆ ಒಂದೊಂದೇ ಅಂತ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇದರ ಬೆನ್ನಲ್ಲೇನೆ ಸಿಎಂ ಒಂದು ಅಭಯ ನೀಡಿದ್ದಾರೆ. ಯಾರು ತಲೆ ಕೆಡಿಸ್ಕೋಬೇಡಿ, ಯಾರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಡಿ ಅಂತ ಏನು ಹೇಳಿದ್ದಾರೆ. ಮೈಕ್ರೋ ಫಿನಾನ್ಸ್ ವಸೂಲಿ ಕ್ರಮಕ್ಕೆ ಹೆದರಿ ಯಾರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಡಿ, ಸರ್ಕಾರ ಸದಾ ನಿಮ್ಮ ಜೊತೆಗಿದೆ, ತೊಂದರೆ ಕೊಟ್ಟರೆ ದೂರು ಕೊಡಿ, ಅವರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಭಯ ನೀಡಿದ್ದಾರೆ. ಫೈನಾನ್ಸ್ ದೌರ್ಜನ್ಯಕ್ಕೆ ಕಾಯ್ದೆ ಮೂಲಕ ಕಡಿವಾಣ ಶೀಘ್ರವಾಗಿ ಹಾಕ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮೈಕ್ರೋ ಫಿನಾನ್ಸ್ಗಳ ಅತಿರೇಕದ ವಸೂಲಿ ನಿಯಂತ್ರಿಸೋಕೆ ಸುಗ್ರೀವಾಜ್ಞೆ ಮೂಲಕ ಕಠಿಣ ಕಾನೂನನ್ನು ತರ್ತಾ ಇದ್ದೇವೆ. ಸುಗ್ರೀವಾಜ್ಞೆ ಹೊರಡಿಸಿದ ಬಳಿಕ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಬೀಳಲಿದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾನೂನು ಕುರಿತು 2-3 ದಿನಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಮೈಕ್ರೋ ಫೈನಾನ್ಸ್ ಬಗ್ಗೆ ಹಾಲಿ ಕೆಲ ಕಾನೂನುಗಳು ಇದೆ, ಅವನ್ನೆಲ್ಲ ಹೊಸ ಕಾನೂನಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ ಎಂಬ ಚರ್ಚೆ ನಡೀತಾ ಇದೆ. 2-3 ದಿನದಲ್ಲಿ ಅಂತಿಮ ನಿರ್ಧಾರವನ್ನು ಕೈಗೊಳ್ತೇವೆ ಅಂತ ಹೇಳಿದ್ರು. ಒಂದು ಅಧಿಕಾರಿಗಳ ತಂಡವನ್ನು ಕೂಡ ರಚನೆ ಮಾಡಿಕೊಳ್ಳಲಾಗಿತ್ತು. ಬಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಆಗಿತ್ತು. ಇನ್ನೇನು 2-3 ದಿನದಲ್ಲಿ ನಾವು ಅನೌನ್ಸ್ ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಆ ಮುಖಾಂತರವಾಗಿ ಯಾರೆಲ್ಲ ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಹಾವಳಿಗೆ ಬೇಸತ್ತು ಊರು ಬಿಟ್ಟು ಹೋಗುವಂಥದ್ದು, ಆತ್ಮಹತ್ಯೆಗೆ ಹಾದಿಯನ್ನು ಹಿಡಿಯುವಂಥದ್ದು, ಈ ಥರದ ಕೆಲಸಗಳನ್ನು ಮಾಡ್ತಾ ಇದ್ರು, ಅವ್ರಿಗೊಂದು ಸರ್ಕಾರ ಅಭಯ ನೀಡಿದೆ. ಇಲ್ಲ, ಯಾರು ಟೆನ್ಷನ್ ಮಾಡ್ಕೋಬೇಡಿ, ಯಾರು ಹೆದರ್ಕೋಬೇಡಿ, ಇನ್ನೊಂದು 2-3 ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಠಿಣ ಕಾನೂನು ಏನು ಜಾರಿಗೆ ತರಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದೀವೋ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಅದನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಲಾಗಿತ್ತು. ಯಾಕಂದರೆ ನಿನ್ನೆ ಎಲ್ಲ ನೋಡಿ ಯಾವ ಥರದ ಕಾನೂನನ್ನು ಜಾರಿಗೆ ತರ್ತಾರೆ ಅನ್ನೋದು ಪ್ರಶ್ನೆ ಆಗಿತ್ತು. ಫಿನಾನ್ಸ್ ಕಂಪನಿಗಳ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗತ್ತೆ, ಅದರ ಜೊತೆಗೆ ಜನರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರ ಇತ್ತು. ಹಾಗಾಗಿ ರೂಲ್ಸ್ ತರಲ್ವೋ, ಇನ್ನೆಷ್ಟು ದಿನ ಬೇಕೋ, ಇದು ಹಾಗೆ ಮುಂದಕ್ಕೆ ಹೋಗ್ಬಿಡುತ್ತೇನೋ ಅಂತ ಒಂದು ಭಯ ಜನರಲ್ಲೂ ಕೂಡ ಮೂಡಿತ್ತು. ಬಟ್ ಫೈನಲಿ 1-2 ದಿನ ಟೈಮ್ ಬೇಕು ಅನ್ನೋದನ್ನು ಗೃಹ ಸಚಿವರೇ ಹೇಳಿದ್ದಾರೆ.